ಆಗಲ್ಲ. ಈಗ ನಾನ್ ಹೊರಗೆ ಹೋಗ್ಬೇಕು ಅನ್ನೋದಾದ್ರೆ ನೀವ್ ನನ್ ಜೊತೆ ಬರ್ಲೇಬೇಕು. ಬನ್ನಿ ಕೌಶಿಕ್ ಅವ್ರೆ. ದೇವಸೇನೆಯ ರೂಪದಲ್ಲಿ ಪ್ರಕಟವಾಗಿ ನಮ್ಮನ್ನೇ ಹೆದರಿಸಬೇಕು ಅಂತಿದ್ದಾರೆ ಷಷ್ಠಿ ದೇವಿ. ಆದ್ರೆ ನಮ್ಮ ಉದ್ದೇಶದ ಮುಂದೆ ನಾವ್ ಯಾರಿಗೂ ಹೆದರೋರಲ್ಲ. ಕೌಶಿಕ್ ಮತ್ತೆ ವೈನಿಧಿ ಜೀವನದಲ್ಲಿ ಎಂತ ಅಗ್ನಿಯನ್ನ ಪ್ರಜ್ವಲಿಸ್ತೀವಿ ಅಂದ್ರೆ ಆ ಅಗ್ನಿ ಜ್ವಾಲೆಯಾಗಿ ಅವರ ಸಂಬಂಧನ ಸ್ವಾಹ ಮಾಡ್ಕೊಂಡ್ಬಿಡತ್ತೆ. ಖಂಡಿತವಾಗ್ಲೂ ಮಾತೆ, ಇದು ಸಾಧಾರಣ ಅಗ್ನಿ ಅಲ್ಲ. ಷಷ್ಠಿ ದೇವಿ ಅದನ್ನ ತನ್ನ ಕೃಪೆಯಿಂದ ಶಾಂತವಾಗಿಸೋದಿಕ್ಕೆ ಈ ಅಗ್ನಿಯ ಜ್ವಾಲೆ ಅವಳ ಪೂರ್ಣ ಕುಟುಂಬವನ್ನೇ ಭಸ್ಮ ಮಾಡ್ಬಿಡತ್ತೆ. ಆದ್ರೆ ಷಷ್ಠಿ ದೇವಿ ಕೂಡ ಇಷ್ಟು ಸುಲಭವಾಗಿ ಶಾಂತವಾಗಿರೋದಿಲ್ಲ ಮಾತೆ. ಇರೋದು ಬೇಡ. ನಾವು ನೋಡ್ತೀವಿ ಅವ್ರು ಈ ಅಗ್ನಿಯನ್ನ ಹೇಗೆ ಆರಿಸ್ತಾರೆ ಅಂತ. ಬೆಂಕಿ ಎಲ್ಲ ಆರಿಸ್ ಬಂದೆ ಅಲ್ಲ, ಈ ಬೆಂಕಿ ಹೊತ್ಕೊಂಡಿದ್ದಾದ್ರೆ ಹೇಗೆ? ಏನಾಯ್ತು ಕಂದ? ಮಾತಾಡೋ. ಬೆಂಕಿ ಬೆಂಕಿ ಹೇಗ್ ಹೊತ್ಕೋತ ಹೇಳು. ದೇವರ್ ದೊಡ್ಡೋನು ಒಳ್ಳೇದ್ ಮಾಡ್ದ. ವೈನಿಧಿ ಅವಳ ವಸ್ತುನೆಲ್ಲ ತಗೊಂಡು ಕೆಳಗ್ ಬಂದು. ಅಲ್ಲ, ವೈನಿಧಿ ಅಲ್ಲಿಂದ ಬಂದ್ಮೇಲೆ ಅಲ್ವಾ ಬೆಂಕಿ ಹತ್ಕೊಂಡಿದ್ದು? ಹಂಗ್ಯಾಕಾಯ್ತು? ಏನದ್ಗೆ ನೀವು ಕೂಡನಾ? ವೈನಿಧಿಗೆ ಹೇಗ್ ಗೊತ್ತಿರುತ್ತೆ? ನೀವ್ ಯಾವಾಗ್ಲೂ ತಪ್ಪಾಗೆ ಯೋಚಿಸ್ತೀರಾ. ಕೌಶ್, ಯು ಕ್ಯಾನ್ ಟೆಲ್ ಮೀ, ಏನಾಯ್ತು? ನಿನಗ್ ಗೊತ್ತಿಲ್ಲದೆ ಆಗಿದ್ದ ಅಥವಾ ನೀನೇ ಮಾಡ್ಕೊಂಡಿದ್ದ? ಅಣ್ಣ ಹೇಳು, ಏನಾಯ್ತು? ಅದ್ಗೆ ನಿಮಗೇನಾದ್ರೂ ಗೊತ್ತಿದ್ರೆ ನೀವೇ ಹೇಳಿ ಅಲ್ಲ. ಇವತ್ತು ಎಷ್ಟೊಂದು ಖುಷಿಯಾಗಿದ್ದೆ ಅಣ್ಣ. ಎಷ್ಟು ಪ್ರೀತಿಯಿಂದ ರೂಮ್ನ ರೆಡಿ ಮಾಡ್ತಾ ಇದ್ದೆ. ಮತ್ತೆ ಅವ್ರು ನಿಮಗೆ ಇಷ್ಟ ಆಗಿದ್ದನ್ನೇ ಮಾಡ್ತಾ ಇದ್ರು. ಅಲ್ಲಿ ಸಡನ್ ಆಗಿ ಅಲ್ಲಿ ಏನಾಯ್ತು? ಮತ್ತೆ ನಿಮ್ಮೆಲ್ಲ ಲಗೇಜ್ ತಗೊಂಡು ಕೆಳಗಡೆ ಯಾಕೆ ಬಂದ್ರಿ? ಅದೇ ವಿಷಯಕ್ಕೇನಾದ್ರೂ ಅಣ್ಣ ಕೋಪ ಮಾಡ್ಕೊಂಡ? ವೈನಿಧಿ, ಕಂದ ಕಂದ ನೋಡಿಲಿ, ಈಗ ಎಲ್ಲ ಸರಿ ಹೋಗಿತ್ತಲ್ಲ. ಮತ್ತೆ ಮತ್ತೆ ನೀನು ಕೌಶಿಕ್ ಜೊತೆ ಒಂದೇ ರೂಮಲ್ಲಿ ಇರಕ್ ಯಾಕೆ ಹೋಗ್ತಾ ಇಲ್ಲ ಹೇಳು? ಎಲ್ಲಿವರೆಗೂ ವೈನಿಧಿ ಅನ್ನೋ ಈ ಸಮಸ್ಯೆ ಮನೇಲಿ ಇರುತ್ತೋ ಅಲ್ಲಿವರೆಗೂ ಯಶೋಧರ ಸುಮ್ಮನೆ ಇರೋಳೆ ಅಲ್ಲ. ಪದೇ ಪದೇ ಮಾಟ ಮಂತ್ರ ನಮ್ಮ ಮೇಲೆ ಮಾಡ್ತಾನೆ ಇರ್ತಾಳೆ. ನಿಮ್ಗೋಸ್ಕರನೇ ಮತ್ತೆ ಮೇಲೆ ಅಟ್ಯಾಕ್ ಮಾಡಿರೋದು ಈ ಯಶೋಧರ. ನಿನಗೆ ಇಷ್ಟ ಬಂದಾಗ ನಮ್ ಬಂಗ್ಲೆಗ್ ಬಂದ್ಬಿಡ್ತೀಯಾ? ಯಾರ ಮೇಲಾದ್ರೂ ಆರೋಪ ಮಾಡ್ತಾನೆ ಇರ್ತೀಯಾ? ಈಗ ಇವ್ರಿಗೆಲ್ಲ ಹೇಗೆ ಅರ್ಥ ಮಾಡಿಸ್ಲಿ ಅಮ್ಮ? ಎಲ್ರು ಚಿಕ್ಕಿ ಮೇಲೆ ಅಪವಾದನೆ ಹೊರಿಸ್ತಾ ಇದ್ದಾರೆ. ಈಗ ನಾನ್ ಹೇಳೋದು ಅರ್ಥ ಮಾಡ್ಕೊಳ್ತಾರ? ವೈನಿಧಿ ಹೇಳು, ಯಾಕೆ ರೂಮಿಂದ ಹೊರಗಡೆ ಬಂದೆ ನೀನು? ಯಾಕಂದ್ರೆ ಅಕ್ಕ ಅವ್ರ ವಚನದಲ್ಲಿ ಬಂದಿಯಾಗಿದ್ದಾರೆ. ಪುಟಾಣಿ ಜುಟ್ಟಣ್ಣ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಮತ್ತೆ ದೊಡ್ಡವ್ರ ಮಧ್ಯೆ ಯಾಕೆ ಮಾತಾಡ್ತಾ ಇದ್ಯಾ? ಅಕ್ಕ, ನಾನು ಬೇರೆಯವ್ರ ಹತ್ರ ಏನು ಹೇಳಕ್ ಬಂದಿಲ್ಲ, ನಿಮ್ಮ ಹತ್ರ ಏನೋ ಹೇಳಕ್ ಬಂದಿದ್ದೀನಿ. ಯಾರು ಸತ್ಯದ ದಾರಿಯಲ್ಲಿ ನಡೀತಾರೋ ಅವರಿಗೆ ಯಾವುದೇ ಚಮತ್ಕಾರದ ಅವಶ್ಯಕತೆ ಖಂಡಿತ ಇರಲ್ಲ. ಅವರು ಸ್ವಯಂ ತಮ್ಮ ಕಷ್ಟಗಳನ್ನ ಎದುರಿಸಕ್ಕೆ ಸಿದ್ಧರಾಗಿರ್ತಾರೆ. ಅದಕ್ಕೋಸ್ಕರ ನೀವ್ ಯಾರಿಂದ ಎದುರುಕೊಂಡು ಭಯ ಪಡ್ಕೊಂಡು ಇರ್ಬೇಕಾಗಿಲ್ಲ ಅಕ್ಕ. ಮನುಷ್ಯನು ತನ್ನ ಸತ್ಯವನ್ನ ಭಯ ಪಡದೆ ಹೇಳ್ಬಿಡ್ಬೇಕು. ಇದನ್ನ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅವನ ಜೊತೆ ಯಾರು ನಿಂತಿದ್ದಾರೆ ನಿಂತಿಲ್ಲ ಅಂತ. ಯಾಕಂದ್ರೆ ಸತ್ಯದ ದಾರಿಯಲ್ಲಿ ನಡೆಯೋರ್ ಜೊತೆ ಅಮ್ಮ ಯಾವಾಗ್ಲೂ ಜೊತೆಯಾಗಿರ್ತಾರೆ. ವೈನಿಧಿ,
ಇವನ್ ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ದಾನೆ? ಅಜ್ಜಿ, ನಾನು ಚಿಕ್ಕಿಗೆ ಒಂದು ಮಾತು ಕೊಟ್ಟಿದ್ದೀನಿ. ಎಲ್ಲಿವರೆಗೂ ನನ್ನ ಚಿಕ್ಕಿ ಮೇಲೆ ಬಂದಿರೋ ಆರೋಪ ಹೋಗಲ್ವೋ, ನಾನು ಮತ್ತೆ ಕೌಶಿಕ್ ಅವರು ನಮ್ಮ ಸಂಸಾರನ ಶುರು ಮಾಡಲ್ಲ. ವೈನಿಧಿ, ನಾನು ಇದುವರೆಗೂ ನಿನ್ನ ಎಲ್ಲ ಮಾತುಗಳನ್ನು ಒಪ್ಕೋತಾ ಇದ್ದೆ. ಆದ್ರೆ ನೀನ್ ಮಾಡಿರೋ ಪ್ರಮಾಣದಿಂದ ನನಗೆ ತುಂಬಾ ನೋವಾಗಿದೆ. ನಡೆದಿದ್ದ ವಿಷಯ ಎಲ್ಲ ಅವತ್ತೇ ಮುಗ್ದೋಯ್ತು. ಮುಗ್ದೋಗಿರೋ ವಿಷಯಕ್ಕೋಸ್ಕರ ನೀನ್ ಇಷ್ಟೊಂದು ದೊಡ್ಡ ನಿರ್ಧಾರನ ತಗೊಂಡ್ಬಿಟ್ಯಾ? ನೀನ್ ಯಶೋಧರನ ಒಪ್ಸೋದಕ್ಕೆ ಹೋಗಿದ್ಯಲ್ವಾ? ಮತ್ತೆ ಅವಳ ಬಲೆಗೆ ಸಿಕ್ಕಾಕೊಂಡ್ಯಾ? ಹಾಗೆ ಊರ್ಮಿಳ ಯಾರನ್ನೂ ದೋಷಿ ಅಂತ ಹೇಳಲಿಲ್ಲ. ಮತ್ತೆ ಯಾಕೆ ನೀನು ಈ ವಿಷಯನ ರಬ್ಬರ್ ತರ ಎಳ್ಕೊಂಡೇ ಹೋಗ್ತಿದ್ಯಲ್ಲ? ಈಗ ಯಶೋಧರ ಇವಳ ಮೇಲೆ ತಂತ್ರ ಮಾಡಿಲ್ಲ ತಾನೇ? ಅಷ್ಟೇ. ಇದಕ್ಕೋಸ್ಕರ ನಾನು ಚಿಕ್ಕಿಗೆ ಮಾತು ಕೊಟ್ಟಿದ್ದೀನಿ. ನನ್ನ ಚಿಕ್ಕಿ ಯಾವುದೇ ಮಾಟ ಮಂತ್ರ ಮಾಡೋದಿಲ್ಲ. ಮತ್ತೆ ನಾನು ಎಲ್ಲಿವರೆಗೂ ಇದನ್ನ ಸಾಬೀತು ಮಾಡಲ್ವೋ ಅಲ್ಲಿವರೆಗೂ ಈ ಮನೆಯಲ್ಲಿ ಅವ್ರ ಮೇಲಿರೋ ಎಲ್ಲರೂ ಯೋಚನೆ ಬದಲಾಗಲ್ಲ. ಬಾವ, ನೀವೇ ಹೇಳಿದ್ರಲ್ವಾ ಅಕ್ಕನ ಮೇಲೆ ವಿಶ್ವಾಸ ಇದೆ ಅಂತ. ಚಿಕ್ಕಿನೇ ಅಕ್ಕನ ಪೂರ್ತಿ ಪರಿವಾರ ಮತ್ತೆ ಅವರಮ್ಮ ಮಕ್ಕಳು ತನ್ನ ಅಮ್ಮನ ಮೇಲೆ ಅಂಟಿರೋ ಸುಳ್ಳು ಅಪಾದನೆನ ಅಳ್ಸಾಕೋ ಪ್ರಯತ್ನ ಮಾಡ್ತಾರೆ ಅಲ್ವಾ? ಈ ಮಾತು ಚಿಕ್ಕಿ ಸ್ವಾಭಿಮಾನದಾಗಿದೆ. ನೀವು ನಿಮ್ಮ ಅಪ್ಪ ಅಮ್ಮನ ವಿರುದ್ಧ ತಪ್ಪಾದ ಮಾತನ್ನ ಕೇಳಕ್ ಇಷ್ಟಪಡ್ತೀರಾ? ಸ್ವಾಭಿಮಾನನ ಅಹಂಕಾರನ? ನಿಮ್ ಚಿಕ್ಕಮ್ಮನ ಇಲ್ಲಿಗೆ ಬಂದಿರೋದು ನಮ್ಮ ಅಮ್ಮನ ಮೇಲೆ ಅಪವಾದ ಹೊರಿಸೋದಕ್ಕೆ. ಅವ್ರು ಹೇಳಿದೆಲ್ಲ ಅವ್ರಿಗೆ ಉಲ್ಟಾ ಹೊಡೆದ್ಮೇಲೆ ಸ್ವಾಭಿಮಾನ ಅನ್ನೋ ನಾಟಕ ಮಾಡ್ತಾ ಇದ್ದಾರೆ. ಮತ್ತ ಅವ್ರ ಅಹಂಕಾರಕ್ಕೆ ಈ ವೈನಿಧಿನೂ ಸಾಥ್ ಕೊಡ್ತಿದ್ದಾಳೆ. ಅಹಂಕಾರ ಕೋಪ ಬರಲೇಬೇಕು ಯಶೋಧರಾಗೆ. ನನ್ನ ವಶದಲ್ಲಿದ್ದಾಳಲ್ಲ ಅವಳು. ಈಗ ವೈನಿಧಿ ಕೂಡ ಯಶೋಧರ ಜೊತೆ ಕೈ ಜೋಡಿಸಿ ಕೆಟ್ಟ ದಾರಿನಲ್ಲಿ ನಡೀತಾ ಇದ್ದಾಳೆ. ಆತ್ಮಗೌರವ ಮತ್ತು ಅಹಂಕಾರದ ಮಧ್ಯೆ ಸ್ವಲ್ಪ ಅಂತರ ಇರೋದು ಮಾತೆ. ಸಾಮಾನ್ಯವಾಗಿ ಮನುಷ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಹಂಕಾರಿ ಮನುಷ್ಯ ತನ್ನ ಹತ್ರ ಇರೋ ಪ್ರತಿಯೊಂದನ್ನ ತುಚ್ಛವಾಗಿ ನೋಡ್ತಾನೆ. ಅವನು ಯಾರ ಮಾತನ್ನು ಸ್ವೀಕರಿಸೋದೇ ಇಲ್ಲ. ತನ್ನ ವಿರುದ್ಧ ಯಾವುದೇ ಮಾತನ್ನ ಕೇಳೋದಿಕ್ಕೆ ಇಷ್ಟಪಡಲ್ಲ. ಆದ್ರೆ ಸ್ವಾಭಿಮಾನಿ ಮನುಷ್ಯನ ಆಧಾರ ಕೇವಲ ಸತ್ಯದ ಮೇಲೆ ನಿಂತಿರುತ್ತೆ. ಸತ್ಯ ಇದನ್ನ ಯಾರು ಕಾಪಾಡ್ತಾರೋ ಅವರು ಪ್ರತಿಯೊಂದು ಯುದ್ಧನ ಗೆಲ್ಲೋದ್ರಲ್ಲಿ ತತ್ಪರರಾಗಿರ್ತಾರೆ. ಮತ್ತೆ ಅದೇ ಸ್ವಾಭಿಮಾನದ ಯುದ್ಧನ ಇವತ್ತು ವೈನಿಧಿ ಮಾಡ್ತಾ ಇದ್ದಾಳೆ. ಕಿರಣ್, ಸಾಕು ಸುಮ್ನಿರೋ ಕಂದ. ನನಗೆ ಈ ಸ್ವಾಭಿಮಾನ ಅಹಂಕಾರ ಇದೆಲ್ಲ ಏನು ಬೇಕಾಗಿಲ್ಲ ಕಂದ. ನನಗೀಗ ಮುಖ್ಯವಾಗಿ ಬೇಕಾಗಿರೋದು ನನ್ನ ಮಕ್ಕಳ ಸಂತೋಷ, ಅವ್ರ ಸುಖ ಅಷ್ಟೇ ಬೇಕು ನನಗೆ. ನೋಡಮ್ಮ ವೈನಿಧಿ,